ಶಾಸಕ ಬಿಆರ್ ಪಾಟೀಲ್ ಹುಕ್ಕೇರಿಯವರಂತೆ. ಮಾಜಿ ಉಪಸಭಾಪತಿ, ಸದ್ಯದ ಹಾಲಿ ಆಳಂದ ಶಾಸಕ ಆಗಿರುವಂತಹ ಕಾಂಗ್ರೆಸ್ನ ಹಿರಿಯ ಶಾಸಕ ಬಿಆರ್ ಪಾಟೀಲ್ರು ಮೂಲ ಹುಕ್ಕೇರಿಯವರಂತೆ. ಇಲ್ಲಿಂದ ಅವರ ಪೂರ್ವಜರು ಸೊಲ್ಲಾಪುರಕ್ಕೆ ಹೋಗಿ ಆಳಂದ, ಅಲ್ಲಿಂದ ಸರಸಂಬಾಕ್ಕೆ ಹೋದ್ರು ಎಂಬುದನ್ನ ಶಾಸಕ ಬಿಆರ್ ಪಾಟೀಲ್ರು ಇಂದು ಹುಕ್ಕೇರಿ ಹಿರೇಮಠಕ್ಕೆ ಬಂದು ಗುರುಶಾಂತೇಶ್ವರರ ದರ್ಶನ ಪಡ್ಕೊಂಡು ಈ ಮಾತನ್ನ ಹೇಳಿದ್ರು. ಹಂಗ 10 ದಿನ ನಡೆದಿರುವಂತಹ ಅಧಿವೇಶನಕ್ಕ ಬಂದಂತ ಶಾಸಕರು ಬೆಳಗಾವಿ ಹುಕ್ಕೇರಿ ಹಿರೇಮಠಕ್ಕೆ ಬಂದು ದರ್ಶನ ತೆಗೆದುಕೊಳ್ಳುತ್ತಿದ್ರು. ಆದ್ರ ಅಜ್ಜ ಅವರ ಅಮಾವಾಸ್ಯೆ ದಿನ ಹುಕ್ಕೇರಿಯಲ್ಲಿ ಇರೋದ್ರಿಂದ ನಾನು ಇಲ್ಲಿಗೆ ಬನ್ನಿ, ಯಾಕೋ ನಮ್ಮ ಅಜ್ಜರು ಅಧಿವೇಶನ ಸಮಯದಾಗ ಬೆಳಗಾವಿ ಒಳಗಿಲ್ಲ ಅಂತ ಹೇಳಿದ್ರು. ಆಗ ಹುಕ್ಕೇರಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು, ಹೌದಾ, ನಾನು ಪ್ರತಿ ವರ್ಷ ಅಧಿವೇಶನ ಸಮಯದೊಳಗೆ ಬೆಳಗಾವಿ ಒಳಗೆ ಇರ್ತಿದ್ನಿ, ಎಲ್ಲರೂ ಬಂದು ಭೇಟಿ ಆಗ್ತಿದ್ರು, ಆದ್ರ ಈ ವರ್ಷ ಯಾಕೋ ನನಗೆ ಮನಸ್ಸಾಗ್ಲಿಲ್ಲ ಅಂತ ಹೇಳಿ ಚಂದ್ರಶೇಖರ ಶಿವಾಚಾರ್ಯರು ಬಹಳ ಬೇಸರದಿಂದ ಮಾತನಾಡಿ ಹಿಂಗಂದ್ರಲ್ಲ. ಏನ್ ಮಾಡೋದು, ಇಷ್ಟು ವರ್ಷಗಳಾತು ಅಧಿವೇಶನ ನಡೆಯಾಕತ್ಯಾವು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರು, ಸದಾನಂದ ಗೌಡ್ರು, ಜಗದೀಶ್ ಶೆಟ್ಟರು, ಬೊಮ್ಮಾಯಿ ಅವರು, ಸಿದ್ದರಾಮಯ್ಯ ಅವರು 2ನೇ ಸಾರಿ ಮುಖ್ಯಮಂತ್ರಿಗಳಾಗಿ ಒಟ್ಟ ಅಧಿವೇಶನ ಭಾಳ ವರ್ಷಗಳಿಂದ ನಡೆಯಾಕತ್ತಾವ. ಖರೆ ಏನೂ ಚರ್ಚೆ ಆಗ್ಬೇಕಲ್ಲ, ಅವು ಆಗಂಗಿಲ್ಲ, ಒಂದು ಥರ ಜಾತ್ರೆ ಆದಂಗೆ ಆಗೈತಿ, ಏನ್ ಹೇಳೋದು ಅಂತ ಹೇಳಿ ನಾನು ಬಂದಿಲ್ಲ ಅನ್ನೋ ಮಾತನ್ನ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ತಮ್ಮ ಶ್ರೀಮಠದ ಶಿಷ್ಯ ಶಾಸಕ ಬಿಆರ್ ಪಾಟೀಲ್ ಅವರ ಜೊತೆ ಹಂಚ್ಕೊಂಡ್ರು. ಹಂಗ ಮುಂದುವರೆದು ಮಾತನಾಡಿದ ಅಜ್ಜರು, ದಕ್ಷಿಣ ಕರ್ನಾಟಕದಾಗೂ ಬಹಳ ಜನ ನಮಗ್ ಗೊತ್ತು ಅದಾರ, ಪ್ರಜ್ಞಾವಂತರು, ಹಂಗ ನಾ ಮೈಸೂರಿನಾಗ ಓದಿದ್ದು, ಅವರೆಲ್ಲ ಮಾತನಾಡುವಾಗ ಏನ ಬೆಳಗಾವಿ ಅಧಿವೇಶನ ದೊಂಬೆ ಥರ ಆಗತ್ತ ಅಂತ ತಮಾಷೆ ಮಾಡುವಾಗ ಎಲ್ಲೋ ಒಂದ್ ಕಡೆ ಬೇಸರ ಆಗ್ತದೆ ಅಂತಿದ್ರು. ಇದು ಸಮಯದೊಳಗ ಗುರುಶಾಂತೇಶ್ವರ ಪಲ್ಲಕ್ಕಿ ಉತ್ಸವ ನಡೀತು. ಸಹಜವಾಗಿ ಬಿಆರ್ ಪಾಟೀಲ್ರು ಹುಕ್ಕೇರಿ ಹಿರೇಮಠಕ್ಕೆ ಬಂದು ದರ್ಶನ ಪಡೆದ್ರು, ಬಹಳ ವಿಶೇಷವಾಗಿತ್ತು. ಆದ್ರ ಒಂದು ಮಾತ್ರ ಖುಷಿ ಏನಪ್ಪಾ ಅಂದ್ರ ಬಿಆರ್ ಪಾಟೀಲ್ರು ಹುಕ್ಕೇರಿಯವರು ಅನ್ನೋದ ಒಂದು ಖುಷಿ. ಹುಕ್ಕೇರಿ ಹಿರೇಮಠದ ಶಿಷ್ಯರ ಬಳಗ ಇಡೀ ರಾಜ್ಯದ ತುಂಬ ಐತೆ. ಇವತ್ತು ಬಿಆರ್ ಪಾಟೀಲ್ರಂತಹ ಸಾಕಷ್ಟು ಜನ ಶ್ರೀಮಠದ ಶಿಷ್ಯರಾಗಿ ಕಾರ್ಯವನ್ನ ನಿರ್ವಹಿಸ್ತಿರೋದು ಸಂತೋಷ ಅನ್ನೋದನ್ನ ಈ ಸಂದರ್ಭದಾಗ ನಾ ಹೇಳಾಕ ಇಷ್ಟಪಡ್ತೀನಿ. ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಪಲ್ಲಕ್ಕಿ ಉತ್ಸವ ನಡೀತೈತಿ, ಶಿವಾನುಭವ ನಡೀತೈತಿ. ಈ ಕಾರ್ಯಕ್ರಮದೊಳಗ 5-6 ಹುಡುಗರು ಮಾತಾಡಿದ್ರು. ಶಾಂತಲಿಂಗೇಶ್ವರ ಗದ್ದಿಗೆ ವಂದನೆ ಸಲ್ಲಿಸುತ್ತಾ ಈ ಮಠದ ಪರಮ ಭಕ್ತನಾಗಿ ನಾನು ಮಠಕ್ಕೆ ಬಂದಿದ್ದೀನಿ. ಬಹಳ ಕಾಲದಿಂದಲೂ ನಮ್ಮ ಮನೆತನ ಈ ಮಠಕ್ಕೆ ನಡ್ಕೊಂಡು ಬಂದಿದೆ. ಒಂದು ಇತಿಹಾಸ ಪ್ರಕಾರ ನಾವು ಕೂಡ ಹುಕ್ಕೇರಿಯವರೇ ಆಗಿದ್ದೇವೆ ಅನ್ನುವಂಥದ್ದು ಒಂದು ಮಾತಿದೆ. ಬಹುಶಃ ಹುಕ್ಕೇರಿ ಬಿಟ್ಟಾಗ ದೊಡ್ಡಪ್ಪಗೌಡ ಅಂತ ಹೇಳಿ ಕೋಣದ ಮೇಲೆ ದುಡ್ಡು ಹಾಕೊಂಡು ಅವನು ಪ್ರವಾಸ ಮಾಡಿಕೊಂಡು ಸೊಲ್ಲಾಪುರ ಕಡೆ ಬಂದು ಸೊಲ್ಲಾಪುರದಿಂದ ನಮ್ಮ ಆಳಂದ ತಾಲೂಕಿನ ಸರಸಂಬ ಕಡೆ ಬಂದಿದ್ದಾರಂತ ನಮ್ಮ ಚಿಕ್ಕಪ್ಪ ಹೇಳ್ತಾ ಇದ್ರು. ಅವರು ಇಲ್ಲಿ ಬಂದು ಹೋಗಿದ್ದಾರೆ. ಹಾಗಾಗಿ ಆ ಮಠದ ಪರಂಪರೆ ನಡುವೆ ಕಳೆದು ಹೋಗಿತ್ತು. ಮತ್ತೆ ನಾನು ಇತ್ತೀಚೆಗೆ ಬರ್ತಾ ಬರ್ತಾ ಸಂಬಂಧಗಳನ್ನು ಬೆಳೆಸಿದ್ದೀವಿ. ಪೂಜ್ಯರು ನಮ್ಮ ಮಕ್ಕಳ ಮದುವೆಗೂ ಕೂಡ ಬಂದಿದ್ರು, ಆಶೀರ್ವಾದ ಮಾಡಿದ್ರು. ಸದಾ ಈ ಮಠದ ಆಶೀರ್ವಾದ, ಮಠದ ಪೂಜ್ಯರ ಆಶೀರ್ವಾದ ನನ್ನ ಮೇಲೆ ಇರಲಿ. ಮುಂದಿನ ದಿನಗಳಲ್ಲಿ ಅವರಿಂಥ ಜನಪರ ಕಾರ್ಯವನ್ನ ಹೆಚ್ಚಿಗೆ ಮಾಡಲಿ. ನನ್ನ ಕಡೆಯಿಂದ ಕೂಡ ಏನಾದರೂ ಸಹಾಯ ಸಾಧ್ಯತೆ ನಾನು ಕೂಡ ಆ ಹಸ್ತವನ್ನು ಹಸ್ತಕ್ಕೆ ತಯಾರಾಗಿದ್ದೀನಿ ಅಂತ ಮಾತನ್ನು ಹೇಳ್ತಾ, ಇವತ್ತು ಬೆಳಗಾವಿನಲ್ಲಿ ದೊಡ್ಡ ಮಠ ಕಟ್ಟಿದ್ದಾರೆ ಮತ್ತು ಇಲ್ಲಿ ಕೂಡ ಈ ಮಠ ಇರಲಿಲ್ಲ. ಹಳೆ ಮಠಕ್ಕೆ ನಾನು ಬಂದು ಹೋಗಿದ್ದೇನೆ. ಈಗ ನೋಡಿದ್ರೆ ಅದ್ಭುತವಾದಂತಹ ಒಂದು ಸಭಾಂಗಣ, ಅಲ್ಲಿ ತಾವೆಲ್ಲ ಕೂತು ಇಲ್ಲಿ ಪ್ರಾರ್ಥನೆ ಮಾಡುವಂತ ಅವಕಾಶ, ಇಂಥದ್ದೆಲ್ಲ ಪೂಜ್ಯರು ಮಾಡಿದ್ದಾರೆ. ಇವರು ನಮ್ಮೆಲ್ಲರಿಗೂ ಸದಾ ಆಶೀರ್ವಾದ ಮಾಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆಲ್ಲರೂ ಪ್ರೇರಣೆ ನೀಡಲಿ ಅನ್ನುವಂಥ ಮಾತನ್ನ ಹೇಳ್ತಾ ಅವರ ಪಾದಕ್ಕೆ ಮತ್ತೊಮ್ಮೆ ನಮಸ್ಕರಿಸಿ ನನ್ನೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾರೆ. ಗುರುಕುಲದ ಶಿಕ್ಷಕರಾಗಿರುವ ನಿಶಾಂತ ಸ್ವಾಮಿ, ಉದಯ್ ಕುಮಾರ್ ಶಾಸ್ತ್ರಿಗಳು ಸೇರಿದಂಗ ಬಹಳ ಜನ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.